ಹಾಯ್ ಗೈಸ್, ನಾನು ನಿಮ್ಮ ಶುಭ್ರಾ ಜಯಶೇಖರ್. ಇವತ್ತು ಫಿಸಿಕ್ಸ್ ಪ್ರಿಪ್ರೇಷನ್ ಬಗ್ಗೆ ಮಾತಾಡೋಣ ನೀಟಿಗೆ. ಇವಾಗ ಫಿಸಿಕ್ಸ್ ಅಂತ ಕೇಳಿದ ತಕ್ಷಣ ಆಲ್ಮೋಸ್ಟ್ ಎಲ್ಲರಿಗೂ ಭಯ ಬರುತ್ತೆ. ಬಿಕಾಸ್ ಒಬ್ಬೊಬ್ರಿಗೆ ಅದು ಕಷ್ಟ ಅನ್ಸುತ್ತೆ, ಇಲ್ಲ ನನಗೆ ಮ್ಯಾಥ್ಸ್ ಬರಲ್ಲ, ಸೊ ನಂಗೆ ಫಿಸಿಕ್ಸ್ ಆಗಲ್ಲ ಅಂತ. ಇಟ್ ಈಸ್ ಜಸ್ಟ್ ಫಾರ್ 180 ಮಾರ್ಕ್ಸ್. ಸೊ 180 ಮಾರ್ಕ್ಸಿಗಿರೋ ನಮ್ಗೆ 180 ಫಿಸಿಕ್ಸ್ ಬರಬೇಕು ಅಂತ ಎಲ್ಲರಿಗೂ ನೆಸೆಸಿಟಿ ಇರಲ್ಲ. ಸೊ ಇವಾಗ ಒಂದು ಬೇಸಿಕ್ ಸ್ಕೋರ್ ಅಟ್ಲೀಸ್ಟ್ ಒಂದು 130 140 ಆ ರೇಂಜ್ ಫಿಸಿಕ್ಸ್ ಸ್ಕೋರ್ ಇದ್ರೂ ಸಾಕು. ಇವಾಗ ಅದಕ್ಕೆ ಹೇಗೆ ಪ್ರಿಪೇರ್ ಮಾಡೋದು? ನಾನು ಪರ್ಸ್ನಲಿ PU ಅಲ್ಲಿ ಇದ್ದಾಗ ನನಗೂ ಫಿಸಿಕ್ಸ್ ಕಷ್ಟ ಆಗಿದ್ದರಿಂದನೇ ನಾನು ಲಾಂಗ್ ಟರ್ಮ್ ಮಾಡಿದ್ದು. ಬಟ್ ಲಾಂಗ್ ಟರ್ಮಲ್ಲಿ ನನ್ನ ಫಿಸಿಕ್ಸ್ ಸ್ಕೋರ್ ಡ್ರಾಸ್ಟಿಕ್ಕಾಗಿ ಇಂಪ್ರೂವ್ ಆಯಿತು. ಸೊ ಹೆಂಗೆ ಇಂಪ್ರೂವ್ ಆಯಿತು ಅಂದರೆ ನಾನು ಫಿಸಿಕ್ಸ್ ಅನಲೈಸ್ ಮಾಡಿದ ರೀತಿನೇ ನಾನು ಚೇಂಜ್ ಮಾಡ್ತಾ ಬಂದೆ. ಇವಾಗ ಒಂದು ಚಾಪ್ಟರ್ ತಗೋತೀರ, ಸುಮ್ಮನೆ ಆ ಚಾಪ್ಟ್ರಲ್ಲಿರೋ ಫಾರ್ಮುಲಾಸ್ ಎಲ್ಲ ನೀವು ಬೈಹ್ಯಾಟ್ ಮಾಡ್ತಾ ಕೂರೋದ್ರಿಂದ ಆ ಫಾರ್ಮುಲಾ ಹೆಂಗೆ ಬಂತು, ಹೆಂಗೆ ಡಿರೈವ್ ಆಯಿತು, ಅದ್ರದ್ದು ಏನು ಲಾಜಿಕ್ ಇದೆ ಅಂತ ನೀವು ಫಿಸಿಕ್ಸ್ ಅರ್ಥ ಮಾಡ್ಕೊಂಡು ನಿಮಗೆ ಫಿಸಿಕ್ಸ್ ಈಸಿ ಆಗುತ್ತೆ. ಈಗ ಸಪೋಸ್ ನಾನು ಮಾತಾಡಬೇಕಂದ್ರೆ ಇವಾಗ ಒಂದು ಬೇಸಿಕ್ ಫಾರ್ಮುಲಾ ನನಗೆ ಗೊತ್ತಿರೋದು ಫೋರ್ಸ್. ಈಗ ನನಗೇನು ಗೊತ್ತು, ಫೋರ್ಸ್ ಇಸ್ ಮಾಸ್ ಇಂಟು ಆಕ್ಸಲರೇಷನ್. ಬಟ್ ಇದೇ ಫಾರ್ಮುಲಾ ನಿಮ್ಗೆ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸಲ್ಲಿ ವಿತ್ ಡೈಮೆನ್ಷನ್ಸ್ ಕರಿಬೇಕಾಗುತ್ತೆ. ಸೊ ನೀವು ಡೈರೆಕ್ಟಾಗಿ mL(T⁻²) ಕರೆಯೋಕ್ಕಿಂತ ಇದು ನೆನ್ಪಿಟ್ಕೊಳ್ಳಿ ಅಲ್ಲ. ಫೋರ್ಸ್ ಅಂದ್ರೆ ಏನು? ಮಾಸ್ ಇಂಟು ಆಕ್ಸಲರೇಷನ್. ಎಮ್ಮಿಗೆ ಏನು ಡಿನೋಟ್ ಆಗುತ್ತೆ? M ಸ್ಟ್ಯಾಂಡ್ಸ್ ಫಾರ್ M. ಆಕ್ಸಿಲರೇಷನ್ ಸ್ಟ್ಯಾಂಡ್ಸ್ ಫಾರ್ LT-2. ಸೊ ಇವಾಗ ನಿಮ್ಗೆ ಫೋರ್ಸ್ ಬೇಸಿಕ್ ಫಾರ್ಮುಲಾ ಗೊತ್ತಾಗ ನಿಮ್ಗೆ ಈ ಥರ ಫಾರ್ಮುಲಾಸ್ ಈಸಿಯಾಗಿ ಎಕ್ಸಾಮ್ ಹಾಲಲ್ಲಿ ಕ್ರ್ಯಾಕ್ ಆಗುತ್ತೆ. ಇವಾಗ ನಾನು ನಿಮ್ಗೆ ಹೇಗೆ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸ್ ಬಗ್ಗೆ ಐ ಹ್ಯಾಡ್ ಟೋಲ್ಡ್ ಯು ಸಮ್ ಟ್ರಿಕ್ಸ್. ದ ಸೇಮ್ ಟ್ರಿಕ್ಸ್ ಯು ಕ್ಯಾನ್ ಅಪ್ಲೈ ಫಾರ್ ಎವ್ರಿ ಚಾಪ್ಟರ್ಸ್. ಇವಾಗ ನಾನು ಹೇಳ್ತಿದ್ದೆ, ಇವಾಗ ಲಾಸ್ ಆಫ್ ಮೋಷನ್ ಒಂದು ಚಾಪ್ಟರ್ ಬರುತ್ತೆ. ಲಾಸ್ ಆಫ್ ಮೋಷನ್ನಿಗೆ ಎಲ್ಲರೂ ಹೆದರ್ಕೊಂತಿರಲ್ಲ, ಎಲ್ಲರಿಗೂ ಜಾಸ್ತಿ ಟೈಮ್ ಹಿಡಿಯುತ್ತೆ. ಯಾಕಂದರೆ ಆ ಚಾಪ್ಟ್ರಲ್ಲಿ ತುಂಬ ಫಾರ್ಮುಲಾಸ್ ಇರುತ್ತೆ. ಮತ್ತು ಮೋಷನ್ ಇನ್ ಪ್ಲೇನ್ ಆಗಿರ್ಬೋದು, ಮೋಷನ್ ಇನ್ ಸ್ಟ್ರೇಟ್ ಲೈನ್. ಇವಾಗ ಇಂಥ ಚಾಪ್ಟರ್ಸಲ್ಲಿ ನೀವು ಬೇಸಿಕ್ ಫಂಡಮೆಂಟಲ್ ಸ್ಟ್ರಾಂಗ್ ಇದ್ದರೆ ನೀವು ಲೇಟರ್ ಎಕ್ಸಾಮ್ ಹಾಲಲ್ಲಿ ಎನಿ ಕೈಂಡ್ ಆಫ್ ಫಾರ್ಮುಲಾಸ್ ನೀವು ಡಿರೈವ್ ಮಾಡ್ಬೋದು. ಸೊ ಈ ಥರ ನಾನೇನು ಮಾಡಿದೆ, ನಾನು ಫಾರ್ಮುಲಾಸ್ ಬೈಹ್ಯಾಟ್ ಹಾಕೋದು ನಾನು ಸ್ಟಾಪ್ ಮಾಡಿ ಐ ಸ್ಟಾರ್ಟೆಡ್ ಅನಲೈಸಿಂಗ್ ದ ಫಾರ್ಮುಲಾಸ್ ಆ್ಯಂಡ್ ಐ ಲರ್ನ್ ದ ಡಿರೈವೇಷನ್ಸ್ ಆಫ್ ದ ಫಾರ್ಮುಲಾಸ್. ಯಾಕಂದರೆ ಅವಾಗ ನನಗೆ ಈಸಿ ಆಯಿತು. ನಾನು ಫಾರ್ಮುಲಾ ಮಾಡ್ತೋದು ನಂಗೆ ಎಕ್ಸಾಮ್ ಹಾಲಲ್ಲಿ ಇನ್ನು ಡಿರೈವ್ ಮಾಡೋ ಆಪ್ಷನ್ ಇತ್ತು. ಸೊ ಅದರಿಂದ ನಿಮ್ಗೆ ಇನ್ನು ಅನಾಲಿಟಿಕಲ್ ಸ್ಕಿಲ್ಸು ಬೆಳೆಯುತ್ತೆ. ಮತ್ತು ಎನಿ ಕೈಂಡ್ ಆಫ್ ಚಾಪ್ಟರ್ಸ್ ನೀವು ಎನಿ ಕೈಂಡ್ ಆಫ್ ಚಾಪ್ಟ್ರಲ್ಲಿ ಎನಿ ಕ್ವೆಶನ್ ನೀವು ಸಾಲ್ವ್ ಮಾಡ್ಬೋದು ಈಸಿಯಾಗಿ. ಮತ್ತು ಇವಾಗ ಇನ್ನೊಂದು ಸ್ವಲ್ಪದಲ್ಲಿ ಇರುತ್ತೆ ದಟ್ ಈಗ ಫಾರ್ಮುಲಾಸ್ ನೀವು ಬೈಹ್ಯಾಟ್ ಆಗಲೇಬೇಕು. ಬಟ್ ನಿಂಗೆ ಫಾರ್ಮುಲಾಸ್ ಓದೋಕ್ಕೆ ಟೈಮ್ ಇಲ್ಲ ನಾನು PU ಸ್ಟೂಡೆಂಟ್ ಆಗಿದ್ದೀನಿ, ನಾನು ಬೋರ್ಡ್ಸ್ ಓದ್ತಿದ್ದೀನಿ, ನನಗೆ ಮತ್ತು ನೀಟ್ ಪ್ರಿಪ್ರೇಷನಲ್ಲಿ ನಂಗೆ ಟೈಮ್ ಇಲ್ಲ ಅಂದಿರಾಗ ಫಿಸಿಕ್ಸಲ್ಲಿ ಆ್ಯಕ್ಚುಲಿ ಬಯೋ ಮತ್ತು ಕೆಮಿಸ್ಟ್ರಿಗೂ ಹೆಲ್ಪ್ ಆಗುತ್ತೆ. ಬಟ್ ಮೇನ್ಲಿ ಫಿಸಿಕ್ಸ್ ನೀವು ಕಂಪ್ಯಾಂಡಿಯಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇವಾಗ ನಿಮಗೆ ಕ್ವೆಶನ್ ಬರೋದು, ಈಗ ಕಂಪ್ಯಾಂಡಿಯಮ್ ಏನಿದ್ದು ಒಬ್ಬೊಬ್ಬರು ಒಂದೊಂದು ಥರದಲ್ಲಿ ಕರೀತಾರೆ. ಈಗ ನಾನು ಪರ್ಸ್ನಲಿ ಕಂಪ್ಯಾಂಡಿಯಮ್ ಅಂತೀನಿ, ಒಬ್ಬೊಬ್ಬರು ಶಾರ್ಟ್ ನೋಟ್ಸ್ ಅಂತಾರೆ, ಇಲ್ಲ ಒಬ್ಬೊಬ್ಬರು ಪಾಯಿಂಟ್ಸ್ ಟು ರಿಮೆಂಬರ್ ಅಂತಾರೆ. ಕಂಪ್ಯಾಂಡಿಯಮ್ ಬೇಸಿಕ್ಲಿ ಐ ವುಡ್ ಸಜೆಸ್ಟ್ ಒಂದು A4 ಶೀಟ್ ತಗೊಳ್ಳಿ. ಆ ಚಾಪ್ಟರ್ ಇವಾಗ ನಮ್ಮ ಫಸ್ಟ್ ಚಾಪ್ಟರ್ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ ಆಗಿದೆ. ಆ ಚಾಪ್ಟ್ರಲ್ಲಿ ಬರೋ ಎಲ್ಲ ಫಾರ್ಮ್ಯುಲಾಸು ಅದೇ ಶೀಟಲ್ಲಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಒಂದು ಶೀಟ್ ಒಳಗೆ ನೀವು ಬರ್ದಾಗಿರಬೇಕು. ನೀವು ಯಾವಾಗ ಸ್ಮಾಲ್ ಒಂದು 5 ಮಿನಿಟ್ಸ್ ಬ್ರೇಕ್ ಇಲ್ಲ 2 ಮಿನಿಟ್ಸ್ 3 ಮಿನಿಟ್ಸ್ ಬ್ರೇಕ್ ಸಿಗುತ್ತೋ ಇವಾಗ ಕಂಪ್ಯಾಂಡಿಯಮ್ಸ್ ಅಷ್ಟೇ ರಿವೈಸ್ ಮಾಡ್ತಿರ್ಬೇಕು. ಇವಾಗ ದ ಡೇ ಬಿಫೋರ್ ದ ಎಕ್ಸಾಮ್ ನೀವು ನೈಟು ಆ ಕಂಪ್ಯಾಂಡಿಯಮ್ ರಿವೈಸ್ ಮಾಡ್ಕೊಂಡು ಹೋದರೆ ಸಾಕು. ಬಿಕಾಸ್ ನಿಮ್ಗೆ ಅದ್ರಲ್ಲಿ ಎಲ್ಲ ಫಾರ್ಮುಲಾಸ್ ರಿವೈಸ್ ಆಗಿರುತ್ತೆ. ಈ ಥರ ಕಂಪ್ಯಾಂಡಿಯಮ್ಸು ಮತ್ತು ಶಾರ್ಟ್ ನೋಟ್ಸ್ ಮಾಡೋದ್ರಿಂದ ನಿಮಗೆ ಪ್ರಿಪ್ರೇಷನ್ ಈಸಿ ಆಗುತ್ತೆ. ಮತ್ತು ಇನ್ನೊಂದು, ನಿಮ್ಮ ಕಾಲೇಜ್ ನೋಟ್ಸಲ್ಲಿ ಥಿಯರಿನೂ ಬರ್ಸಿರ್ತಾರೆ, ಕ್ವೆಶನ್ಸು ಕೊಟ್ಟಿರ್ತಾರೆ. ನನಗೆ ಹಾಗೆ ಪ್ರಿಪೇರ್ ಮಾಡಿಸಿರೋದು. ಸೊ ನಾನೇನು ಮಾಡ್ತಿದ್ದರೆ, ನನಗೆ ನೋಟ್ಸಲ್ಲಿ ಐ ಯೂಸ್ ಟು ಹೈಲೈಟ್ ನನಗೇನು ಇಂಪಾರ್ಟೆಂಟ್ ಅನಿಸುತ್ತೋ ಬಿಫೋರ್ ಎಕ್ಸಾಮ್. ನಾನು ಅಟ್ಲೀಸ್ಟ್ ಆ ನೋಟ್ಸ್ನ ಒಂದು 2-3 ಟೈಮ್ಸರು ನಾನು ಆ ಥಿಯರಿ ರಿವೈಸ್ ಮಾಡ್ತಿದ್ದೆ ಟು ಸಾಲ್ವ್ ಥಿಯರಿಟಿಕಲ್ ಕ್ವೆಶನ್ಸ್. ಮತ್ತು ನನಗೆ ಪ್ರಾಬ್ಲಮ್ಸ್ ಮಾಡೋದು ಈಸಿ ಆಗ್ತಿತ್ತು ಬಿಕಾಸ್ ಥಿಯರಿ ಇದೆ. ಸೊ ನನಗೆ ಆ ನೋಟ್ಸಲ್ಲಿ ಫಸ್ಟೇ ಫಿಲ್ಟರ್ ಮಾಡಿ ಬರ್ಸ್ತಾರೆ ನಮಗೆ ನೋಟ್ಸಲ್ಲಿ. ಆ ನೋಟ್ಸಲ್ಲಿ ನನಗೆ ಯಾವ್ದು ಇಂಪಾರ್ಟೆಂಟ್ ಅನಿಸುತ್ತೋ ನಾನು ಇನ್ನೂ ಹೈಲೈಟ್ ಮಾಡ್ತಿದ್ದೆ. ಸೊ ಅದು ನನಗೆ ಅದೊಂದು ಸ್ವಲ್ಪ ಹಿಂಗೆ ಫ್ಯಾನ್ಸಿಯಾಗಿ ಕಾಣ್ತಿತ್ತು. ಅವಾಗ ಕಂಡಾಗ ಏನು ನನಗೆ ಜಾಸ್ತಿ ಹುಡ್ಕೋದು ನೆಸೆಸಿಟಿ ಇರಲಿಲ್ಲ. ನನಗೇನು ಮರ್ತೋಗುತ್ತೆ ಇಲ್ಲ ನನಗೇನು ಇಂಪಾರ್ಟೆನ್ಸ್ ಇತ್ತು ನಾನು ಹೈಲೈಟ್ ಮಾಡಿದಾಗ ನಾನು ಜಸ್ಟ್ ಒಂದು 2 ಮಿನಿಟ್ಸಲ್ಲಿ ನಾನು ಪಾಯಿಂಟ್ಸ್ನ ಗೋ ಥ್ರೂ ಮಾಡ್ಬೋದು. ಮತ್ತು ಒಂದು ಚಾಪ್ಟರ್ನ ಗೋಯಿಂಗ್ ಆನ್ ಫರ್ದರ್ ಸ್ಟೇಜಸಲ್ಲಿ ಹಿಂಗೆ ನಮಗೆ ಗ್ರ್ಯಾಂಡ್ ಟೆಸ್ಟ್ ಸ್ಟಾರ್ಟ್ ಮಾಡಿದಾಗ ಇಲ್ಲ ಇಯರ್ಲಿ ಎಕ್ಸಾಮ್ಸ್ ಇಲ್ಲ ಮಾಕ್ ಟೆಸ್ಟ್ ಕೊಟ್ಟಾಗ ನನಗೆ ಒಂದು 2-3 ಚಾಪ್ಟರ್ಸ್ನ 1 ಅವರಲ್ಲಿ ರಿವೈಸ್ ಮಾಡೋಕ್ಕೆ ಹೆಲ್ಪ್ ಆಗ್ತಿತ್ತು. ಸೊ ದೀಸ್ ಆರ್ ಸಮ್ ಆಫ್ ದ ಟಿಪ್ಸ್ ವಿಚ್ ಐ ಯೂಸ್ ಫಾರ್ ಮೈ ನೀಟ್ ಪ್ರಿಪ್ರೇಷನ್ ಫಾರ್ ಫಿಸಿಕ್ಸ್ ಗೈಸ್. ಇನ್ನು ಡೀಟೇಲ್ಡಾಗಿ ನಿಮ್ಗೆ ಚಾಪ್ಟರ್ ವೈಸ್ ಟ್ರಿಕ್ಸ್ ಬೇಕು, ಇಲ್ಲ ನನಗೆ ಈ ಫಾರ್ಮುಲಾ ಹೆಂಗೆ ಕಲಿಯೋದು, ಈ ಟಾಪಿಕ್ ಹೆಂಗೆ ಕಲಿಯೋದಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು
ಮುಂದೆ ಚಾಪ್ಟರ್ ವೈಸ್ ಫಾರ್ಮ್ಯುಲಾಸು ಇಲ್ಲ ಚಾಪ್ಟರ್ ವೈಸ್ ಟ್ರಿಕ್ಸು ಆ ಫಾರ್ಮುಲಾಸ್ ಹೆಂಗೆ ನೆನ್ಪಿಟ್ಕೊಳೋದು ಅಂತ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫಾರ್ ದಟ್ ಯು ನೀಡ್ ಟು ಸಬ್ಸ್ಕ್ರೈಬ್ ಟು ದ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ನೋಟಿಫಿಕೇಶನ್ ಟು ಗೆಟ್ ನೋಟಿಫೈಡ್ ಫಾರ್ ಆಲ್ ಯೋರ್ ವಿಡಿಯೋಸ್. ಥ್ಯಾಂಕ್ ಯು.